ಸಾಡೆ ಸಾತ್ ಅನ್ನೋದು ಬಹಳ ಭಯಾನಕವಾದಂತಹ ವಿಷಯ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬೇರೂರು ಬಿಟ್ಟಿದೆ. ಸಾಡೆ ಸಾತ್ ಇದ್ರೆ ನಾವು ಅದ್ರ ಮೂಲಕ ಜೀವನ ಮಾಡ್ಕೊಂಡೇ ಇರ್ತೀವಿ, ಬದುಕೇ ಇರ್ತೀವಿ. ಆಮೇಲೆ ಅದು ಅನ್ನೋ ರೀತಿಯಲ್ಲಿ ಪರಿಹಾರವಾಗಿದ್ದನ್ನು ಕೂಡ ನಾವೇ ಕಂಡುಕೊಂಡಿರ್ತೇವೆ. 30 ವರ್ಷಕ್ಕೆ ಒಮ್ಮೆ ಬರೋದ್ರಿಂದ ಕೆಲವರಿಗಂತೂ ಮೂರು ಸಾಡೆ ಸಾತ್ ಇರುತ್ತೆ ಜೀವನದಲ್ಲಿ. ಒಂದು ಸಾಡೆ ಸಾತ್ ಆದಾಗ ಹೀಗೆ ಆಗಿತ್ತಲ್ಲ ಅನ್ನುವಂಥದ್ದು ನಮಗೆ ಒಂದು ಸೋಜಿಗ ಅನ್ನೋ ರೀತಿಯಲ್ಲಿ ಗೊತ್ತಾಗುತ್ತೆ ಹೊರತು ನಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಇವಾಗ ಇನ್ನೊಂದು ಸಾಡೆ ಸಾತ್ ಬಂತು ನನಗೆ, ಅವಾಗ ಏನಾಗಿತ್ತು ಅದೇ ಇವಾಗಲೂ ಆಗತ್ತೆ ಅನ್ನೋ ಒಂದು ಜ್ಞಾನ ನಮಗೆ ಆಗತ್ತೆ. ಸಾಡೆ ಸಾತ್ನಲ್ಲಿ ಆಗುವಂತಹ ತೊಂದರೆಗಳು ಮತ್ತೆ ಅವುಗಳ ಪರಿಹಾರ ಬಹಳ ಸುಲಭವಾಗಿ ಈಗ ನೋಡೋಣಂತೆ. ಸಾಡೆ ಸಾತ್ನಲ್ಲಿ ಮೊದಲ 2.5 ವರ್ಷದಲ್ಲಿ ನಿಮಗೆ ನಿಮ್ಮ ತಲೆಯಿಂದ ಹಿಡಿದು ಎದೆಯವರೆಗೆ ಇರುವಂತಹ ಅಂಗಗಳಲ್ಲಿ ತೊಂದರೆ ಆಗುತ್ತೆ. ಮುಖದ ಮೇಲೆ ಚಿಬ್ಬು ಈ ರೀತಿ ಆಗಬಹುದು, ಅಥವಾ ಸ್ಕಿನ್ ಇನ್ಫೆಕ್ಷನ್ ಇತ್ಯಾದಿಗಳಾಗಬಹುದು. ಮತ್ತೆ ಯೋಚನೆ, ಕಾಷ್ಠ ವ್ಯಸನ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಾಗಿ ಬಹಳ ಯೋಚನೆ. ಯಾಕೆ ಅಂತಂದ್ರೆ ಮೆದುಳಿಗೆ ಶನೇಶ್ವರ ತೊಂದರೆ ಕೊಡ್ತಾ ಇರ್ತಾನೆ. ಅತೀ ಯೋಚನೆ, ಭಯ ಇತ್ಯಾದಿಗಳು. ಸಾಡೆ ಸಾತ್ ಶುರುವಾದ ತಕ್ಷಣ ಅನೇಕ ವಿಚಾರಗಳ ಬಗ್ಗೆ ಭಯ ಆಗುತ್ತೆ. ಎಷ್ಟೋ ಒಂದಿಷ್ಟು ವಿಚಾರಗಳನ್ನ ಇದೇನು ದೊಡ್ಡದು, ಪ್ರಪಂಚದಲ್ಲಿ ಎಲ್ಲರೂ ಮಾಡಿರ್ತಾರೆ ಇಂಥ ಕೆಲಸ, ನಾನು ಮಾಡ್ತೇನೆ, ಏನಾಗತ್ತೆ ನೋಡ್ಕೊಳ್ತೇನೆ ನಾನು ಅಂತ ಹೇಳಿ ಯಾವಾಗೋ ಮಾಡಿಬಿಟ್ಟಿರ್ತೇವೆ. ಶನೇಶ್ವರ ಅದನ್ನೇ ಈಗ ಪ್ರಶ್ನೆ ಮಾಡ್ತಾನೆ, ಮತ್ತೆ ಅದನ್ನ ಆಚೆ ತರ್ತಾನೆ ಅನ್ನುವಂತಹ ಒಂದು ಭಯವನ್ನು ಹುಟ್ಟಿಸಿಬಿಡ್ತಾನೆ. ರಹಸ್ಯ ವಿಚಾರಗಳನ್ನ ಆಚೆ ತರೋ ವಿಚಾರದಲ್ಲಿ ಮನಸ್ಸಿಗೆ ಬಹಳ ಕ್ಲೇಶವನ್ನು ಉಂಟು ಮಾಡ್ತಾನೆ, ಭಯವನ್ನ ಹುಟ್ಟಿ ಹಾಕ್ತಾನೆ. ಹೀಗಾಗಿ ನಮಗೆ ಮೊದಲು ಯೋಚನೆ ಆಗತ್ತೆ, ಕಣ್ಣಿಗೆ ತೊಂದರೆ ಆಗತ್ತೆ, ಮುಖದಲ್ಲೆಲ್ಲ ವಿಕಾರ ಆಗತ್ತೆ, ಡಾರ್ಕ್ ಸರ್ಕಲ್ಗಳು. ಹೆಂಗಸರಿಗಂತೂ ಡಾರ್ಕ್ ಸರ್ಕಲ್ ಬಂದೇ ಹೋಗುತ್ತೆ ಯೋಚನೆಗಳಿಂದ. ಅವರ ಒಂದು ಬ್ಯೂಟಿ ಬಗ್ಗೆ ನಿಮಗೆ ಬಹಳನೇ ತೊಂದರೆ ಆಗಕ್ಕೆ ಶುರುವಾಗುತ್ತೆ. ಮುಖದಲ್ಲೂ ಕೂಡ ಸೌಂದರ್ಯ ಕಡಿಮೆ ಆಗಿ ಹೋಗುತ್ತೆ, ಕೂದಲು ನರತು ಹೋಗುತ್ತೆ, ಉದ್ರಿ ಹೋಗುತ್ತೆ. ಎಲ್ಲ ಸಮಸ್ಯೆಗಳು ಸಾಡೆ ಸಾತ್ನ ಮೊದಲನೇ 2.5 ವರ್ಷದಲ್ಲಿ ಬರುತ್ತೆ. ಪರಿಹಾರ ಇಲ್ಲವೇ? ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ. ಸಮಸ್ಯೆಯನ್ನು ಹುಟ್ಟು ಹಾಕಿದಂತಹ ಪರಮಾತ್ಮ, ಸೃಷ್ಟಿ ಮಾಡಿದಂತಹವನು ಪರಿಹಾರವನ್ನು ಕೂಡ ಸೃಷ್ಟಿ ಮಾಡಿಯೇ ಇರ್ತಾನೆ. ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಅನುಭವಿಸ್ತೀವಿ ಅಷ್ಟೇ. ಈಗ ಇಂತಹ ಸಮಸ್ಯೆಗಳು ಅಂತ ನಾನು ಹೇಳಿಬಿಟ್ಟೆ ನಿಮಗೆ. ಕೂದಲು ಉದುರುವಂಥದ್ದು ಯೋಚನೆ ಮಾಡದೇ ಇದ್ರೆ ಅಷ್ಟೊಂದು ಆಗೋದಿಲ್ಲ. ಮತ್ತೆ ಯೋಚನೆ ಬರುತ್ತಲ್ಲ ಅಂತ ಸಮಸ್ಯೆಗಳಿಗೆ ಏನು ಮಾಡೋಣ ಅಂತಂದ್ರೆ ನಮ್ಮ ಹತ್ರ ಬರ್ಬೋದು. ನೀವು ಯಾವ ರೀತಿ ಯೋಚನೆ ಮಾಡದೆ ಅದನ್ನ ಪರಿಹಾರ ಮಾಡ್ಕೋಬಹುದು ಅಂತ ನಾವು ನಿಮಗೆ ಒಂದು ಮಾರ್ಗದರ್ಶನ ಕೊಡಬಹುದು. ಇನ್ನು ಕೆಲವೊಂದು ಬೇಡದೇ ಇರೋ ಯೋಚನೆಗಳನ್ನ ನಾವು ಹಚ್ಕೊಂಡಿರ್ತೇವೆ. ಕುಟುಂಬದಲ್ಲಿ ಅಥವಾ ನಿಮ್ಮ ಮಿತ್ರರಲ್ಲಿ ಅದನ್ನ ಮಾತನಾಡಿಕೊಂಡು ಬಿಟ್ರೆ ನಿಮಗೆ ಸ್ವಲ್ಪ ಸಮಯ ಅದರಿಂದ ಯೋಚನೆ ಕಡಿಮೆ ಆಗುತ್ತೆ. ಅನೇಕ ಪರಿಹಾರಗಳು ನಾವು ಕೂಡ ಇಲ್ಲಿ, ನೀವು ಒಂದು ಕಲ್ಲನ್ನ ಹಾಕಿಕೊಳ್ಳೋದಾಗ್ಲಿ ಅಥವಾ ಒಂದು ಪೂಜೆಯನ್ನು ಮಾಡೋದಾಗ್ಲಿ, ಸಣ್ಣದಾಗಿ ಎಳ್ಳಿನ ದೀಪವನ್ನು ಹಚ್ಚೋದ್ರಿಂದ ಕೂಡ ಪರಿಹಾರಗಳು ಸಾಧ್ಯವಾಗುತ್ತೆ. ಸಣ್ಣದಾಗಿ ಒಂದು ಕಥೆಯನ್ನು ಹೇಳ್ತೇನೆ. ದಶರಥ ಮಹಾರಾಜ ರಾಜ್ಯಭಾರ ಮಾಡ್ತಾ ಇದ್ದಾಗ ಶನೇಶ್ವರ ಅವನ ಸಂಪೂರ್ಣವಾದಂತಹ ಸಾಮ್ರಾಜ್ಯವನ್ನ ನಾಶ ಮಾಡಲಿಕ್ಕೆ ಬಂದ್ಬಿಟ್ಟ. ಅವಾಗ ನೀನು ಈ ರೀತಿ ಮಾಡಿದರೆ ನನ್ನ ಪ್ರಜೆಗಳ ಗತಿ ಏನು, ರಾಜನಾಗಿ ನಾನು ನಿನ್ನನ್ನ ಈ ರೀತಿ ಮಾಡಲಿಕ್ಕೆ ಬಿಡೋದೇ ಇಲ್ಲ ಅಂತ ಅವನು ಯುದ್ಧಕ್ಕೆ ನಿಂತು ಬಿಟ್ಟ ಶನೇಶ್ವರನ ಮೇಲೆ. ಈ ಯುದ್ಧ ಮಾಡಿದಾಗ ಶನೇಶ್ವರನಿಗೆ ಅವನ ಪರಾಕ್ರಮ ಮತ್ತು ಅವನ ಪ್ರಜೆಗಳ ಬಗ್ಗೆ ಅವನಿಗೆ ಇದ್ದಂತಹ ಭಾವನೆಯಿಂದ ಬಹಳ ಸಂತೋಷ ಆಯಿತು. ನಿನಗೆ ವರ ಕೊಡ್ತೇನೆ, ಏನು ವರ ಬೇಕು ಕೇಳು ಅಂದ. ನೀನು ಯಾರನ್ನು ಯಾವತ್ತೂ ಕಾಡಲೇಬಾರ್ದು ನನ್ನ ಪ್ರಜೆಗಳನ್ನ ಅಂತ ದಶರಥ ಮಹಾರಾಜ ಕೇಳ್ಕೊಂಡ. ಅವಾಗ ಶನೇಶ್ವರ ಹೇಳ್ದ, ಇಲ್ಲ, ಅದು ನನ್ನ ಕೆಲಸ ಅಲ್ವಾ, ನನ್ನ ಕೆಲಸನೇ ಇಲ್ದಿದ್ದಂಗೆ ಆಗುತ್ತೆ, ನನ್ನೊಂದು ಅಸ್ತಿತ್ವನೇ ಇಲ್ಲ ಅಂತ ಆಗತ್ತೆ, ಕಾಡೋದಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ನಾನು ಕಾಡಲೇಬೇಕು. ಆದರೆ ನಾನು ನಿಂಗೆ ಒಂದು ವರ ಕೊಡ್ತೀನಿ. ಏನು ಅಂತಂದರೆ, ನಾನು ಅಷ್ಟಮದಲ್ಲಿ, ಜನ್ಮದಲ್ಲಿ ಹಾಗೂ ಸಪ್ತಮದಲ್ಲಿದ್ದಾಗ ತುಂಬ ಜಾಸ್ತಿ ಕಾಡ್ತೇನೆ, ಮೃತ್ಯುವನ್ನು ಕೂಡ ತರ್ತೇನೆ. ಚತುರ್ಥದಲ್ಲಿ, ಬೇರೆ ಮನೆಗಳಲ್ಲಿ ನಾನು ಮೃತ್ಯುವನ್ನು ಕೊಡೋದಿಲ್ಲ. ಜನ್ಮದಲ್ಲಿ, ಸಪ್ತಮದಲ್ಲಿ, ಅಷ್ಟಮದಲ್ಲಿ ಹಾಗೂ ಚತುರ್ಥದಲ್ಲಿ, ಈ 4 ಸ್ಥಾನಗಳಲ್ಲಿ ಮೃತ್ಯು ಭಯ, ಮೃತ್ಯು ಬಾಧೆಯನ್ನು ನಾವು ನೋಡ್ತೇವೆ. ಮೃತ್ಯು ಆಗತ್ತಾ? ಇಲ್ಲ. ಒಂದು ಶನಿ ಹತ್ತಿ ಸತ್ತೋರಿಲ್ಲ ಅಂತ ಗಾದೆ ಮಾಡಿಬಿಟ್ಟಿದ್ದಾರೆ. ಶನೇಶ್ವರನ ಗೋಚಾರದಲ್ಲಿ ಯಾರದು ಮೃತ್ಯು ಆಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟಮದಲ್ಲಿ ಇದ್ದಾಗ ಮತ್ತೆ ಬೇರೆ ಗ್ರಹಗಳಿಂದ ಮೃತ್ಯು ಸನ್ನಿಹಿತವಾದಾಗ ಮಾತ್ರ ಮೃತ್ಯು ಆಗುವಂಥದ್ದು. ಬರೀ ಶನಿಯ ಗೋಚಾರದಿಂದ ಸಾಡೆ ಸಾತಿಂದ ಮೃತ್ಯು ಆಗಲಿಕ್ಕೆ ಸಾಧ್ಯವಿಲ್ಲ. ಏನೇ ಆದರೂ ಕಷ್ಟ ಕೊಡ್ತಾನೆಯೇ ಹೊರತು ಜೀವ ತಗೊಳ್ಳೋದಿಲ್ಲ. ಈಗ ಶನೇಶ್ವರ ನಾವು 2.5 ವರ್ಷ ಮೊದಲನೇದಾಯಿತು. ಈಗ ಹೊಟ್ಟೆಯಿಂದ ಶನೇಶ್ವರ ಬಂದಾಗ ಏನಾಗುತ್ತೆ, ಆ 2.5 ವರ್ಷದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಅಲ್ಸರ್ ಇತ್ಯಾದಿಗಳು ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಹೀಗಾಗಿ ನೀವು ತಿಂದ ಆಹಾರ ನಿಮಗೆ ಅರಗೋದಿಲ್ಲ. ಅಥವಾ ಸಕಾಲದಲ್ಲಿ ತಿನ್ನದೆ 2.5 ವರ್ಷಗಳಿಂದ ನೀವೇನು ಮಾಡ್ಕೊಂಡಿರ್ತೀರಿ, ಯೋಚನೆ ಮಾಡಿ
ನಿದ್ದೆ ಮತ್ತು ಆಹಾರವನ್ನು ಸಂಪೂರ್ಣ ಕೆಡಿಸ್ಕೊಂಡ್ಬಿಟ್ಟಿರ್ತೀರಿ. ಇವಾಗ ಅದರ ಫಲವನ್ನು ನೀವು ನೋಡಬೇಕಾಗತ್ತೆ. ಮೆಡಿಸನ್ ಇತ್ಯಾದಿಗಳು ಶುರುವಾಗಿ ಬಿಡುತ್ತೆ. ಮೆಡಿಸನ್ಗಳೇ ಹೆಚ್ಚಾಗಿ ನಿಮ್ಮ ಊಟ ಆಗಿ ಹೋಗುತ್ತೆ. ನ್ಯೂಟ್ರಿಯೆಂಟ್ಸ್ ನಿಮ್ಮ ದೇಹಕ್ಕೆ ಹೋಗೋದಿಲ್ಲ. ಇದು 2.5 ಮಧ್ಯದ ಶನಿ, ಹೊಟ್ಟೆಯಲ್ಲಿ ಶನಿ ಅಂತ ನಾವು ಹೇಳ್ತೇವೆ, ಅದರಿಂದ ಆಗುವಂಥದ್ದು. ಮತ್ತು ಕೃಶವಾಗಿ ಬಿಡ್ತೀರಿ. ಹೀಗೆ ಕೃಶವಾಗಿದ್ದರಿಂದ ನಿಮಗೆ ಪ್ರೋಟೀನ್ ಅದು ಇದು ಡಿಫಿಷಿಯನ್ಸಿ ಅದೆಲ್ಲ ಆಗೋದ್ರಿಂದ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ರೋಗಗಳನ್ನು ಡಾಕ್ಟರ್ ನಿಮಗೆ ಲಿಸ್ಟ್ ಹಾಕಿ ಕೊಟ್ಟು ಬಿಡಬಹುದು. ಅದ್ಯಾವುದಕ್ಕೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಜಾತಕದಲ್ಲಿ ಇರುವ ಗ್ರಹದ ಜೊತೆಗೆ ಶನಿ ಸೇರಿದಾಗ ಆಗುವಂತಹ ತೊಂದರೆಗಳಾಗಿರುತ್ತೆ. ಅದನ್ನು ನಾವು ನಿಮಗೆ ನೋಡಿ ಖಂಡಿತವಾಗ್ಲೂ ಅದಕ್ಕೆ ಪರಿಹಾರವನ್ನು ಹೇಳ್ತೇವೆ. ಹೆದರುಕೊಳ್ಳುವ ಪ್ರಮೇಯ ಇಲ್ಲವೇ ಇಲ್ಲ. ಈ ಪರಿಹಾರವನ್ನು ಮಾಡಿದರೆ ನೀವು ಮೊದಲು ಯಾವ ರೀತಿಯಲ್ಲಿ ನಿಮ್ಮ 25 ವರ್ಷದ ಪ್ರಾಯದಲ್ಲಿ ಹೇಗಿದ್ರೋ ಅದೇ ರೀತಿ ನೀವು ಆಗಬಹುದು. ಯಾವ ತೊಂದರೆಯೂ ಇರೋದಿಲ್ಲ. ಇನ್ನು ಕೊನೆಯ 2.5 ವರ್ಷಗಳಲ್ಲಿ ಆಗುವಂಥದ್ದು ಕಾಲು, ಮೊಣಕಾಲಿನಿಂದ ತೊಡೆಯಿಂದ ಹಿಡಿದು ಮೊಣಕಾಲಿನ ಪಾದದವರೆಗೆ ಆಗುವಂತಹ ಅಂಗಗಳಲ್ಲಿ ಆಗುವ ವ್ಯತ್ಯಯಗಳು. ವೆರಿಕೋಸ್ ವೈನ್ಸ್ ಬರುತ್ತೆ ಕೆಲವರಿಗೆ. ಹೇರ್ಲೈನ್ ಫ್ರಾಕ್ಚರ್ಗಳಂತೂ ಬಹಳ ಕಾಮನ್ ಆಗುತ್ತೆ. ಡಯಾಬಿಟಿಸ್ ಕೂಡ ಅದ್ರ ಜೊತೆಗೆ ಸೇರಿಬಿಟ್ರೆ ಕಾಲಿನಲ್ಲಿ ಬಹಳ ದೊಡ್ಡ ತೊಂದರೆ. ನಡೆಯೋದಕ್ಕೆ ತೊಂದರೆ, ಆರ್ಥರೈಟಿಸ್ ಜಾಸ್ತಿ ಆಗಬಹುದು, ಅಥವಾ ಕೆಲವರಿಗೆ ದೊಡ್ಡದೊಂದು ಫ್ರಾಕ್ಚರೇ ಆಗಿಬಿಡಬಹುದು. ಹೀಗಾಗಿ ಕಾಲಿನ ಬಗ್ಗೆ ನೀವು ಗಮನವನ್ನು ವಹಿಸಬೇಕಾಗತ್ತೆ. ಬೇಡದಿರುವಂತಹ ಸಾಹಸವನ್ನು ಮಾಡಿದರೆ ಏನು ಆಗೋದೇ ಇಲ್ಲ. ಹಾಗಾಗಿ ಸಾಹಸವನ್ನು ಮಾಡದೆ ಸರಿಯಾಗಿ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ತಾ ಇದ್ದರೆ ಆ 2.5 ವರ್ಷದಲ್ಲಿ ಆರೋಗ್ಯ ಮತ್ತು ನಿಮ್ಮ ಪ್ರೊಫೆಷನ್ ಇತ್ಯಾದಿಗಳಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಅವನು ಮಾಡಿರೋದ್ರಿಂದ ಮನಸ್ಸಿಗೆ ಸಮಾಧಾನ ಆಗಲೇ ಬಂದುಬಿಟ್ಟಿರುತ್ತೆ. 5 ವರ್ಷ ಮಾತ್ರ ಕೆಟ್ಟಗಳಿಗೆ. ಕೊನೆಯ 2.5 ವರ್ಷದಲ್ಲಿ ಶನೇಶ್ವರ ಫಲವನ್ನು ಕೊಡ್ತಾ ಹೋಗ್ತಾನೆ. ತೊಂದರೆಯನ್ನು ಮಾಡೋದಿಲ್ಲ. ಅವನು ಮಾಡಿದ ತೊಂದರೆ ಎಲ್ಲದಕ್ಕೂ ಅವನೇ ಅದನ್ನು ರಿವರ್ಸ್ ಉಲ್ಟಾ ಮಾಡಿ ಅದಕ್ಕೆಲ್ಲದಕ್ಕೂ ಸರಿ ಮಾಡಿ ರಾಶಿಯನ್ನು ಬಿಟ್ಟು ಹೋಗ್ತಾನೆ. ಹೀಗಾಗಿ ಈ ಪರಿಹಾರಗಳಲ್ಲಿ ಎಳ್ಳು ದೀಪ ಹಚ್ಚೋದಿರಲಿ, ಎಳ್ಳೆಣ್ಣೆ ಸ್ನಾನ ಮಾಡೋದಾಗಲಿ, ಕಪ್ಪು ಬಟ್ಟೆಯನ್ನು ಹಾಕ್ಕೊಳ್ಳೋದಾಗಲಿ, ನೀಲಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದಾಗಲಿ, ಅಥವಾ ಇಂದ್ರನೀಲವನ್ನು ಧರಿಸೋದಾಗಲಿ, ಶನೇಶ್ವರನ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ, ದಶರಥ ಕೃತ ಶನಿ ಸ್ತೋತ್ರ ಅಂತ ಇದೆ, ಅದನ್ನು ಹೇಳಿಕೊಂಡ್ರಂತೂ ನಾನು ಯಾರಿಗೂ ಅಂಥವರಿಗೆ ಏನೂ ಮಾಡೋದಿಲ್ಲ ಅಂತ ಶನೇಶ್ವರ ತಾನೇ ಸ್ವತಃ ಹೇಳಿ ದಶರಥನಿಗೆ ವರವನ್ನು ಕೊಟ್ಟಿದ್ದಾನೆ. ಮತ್ತು ಇನ್ನು ಹನುಮಂತನಿಗೆ ವಡೆಹಾರ ಹಾಕ್ಸೋದು ಅದೆಲ್ಲ ನಿಮಗೆ ಗೊತ್ತೇ ಇದೆ, ಅದನ್ನೆಲ್ಲರೂ ಮಾಡ್ತಾನೆ ಇರ್ತಾರೆ. ಹನುಮಂತನ ದಾರ ಕಟ್ಕೊಳ್ಳೋದು, ಚಾಲೀಸ ಹೇಳ್ಕೊಳ್ಳೋದು, ಪ್ರಾಣದೇವರನ್ನು ವಿಶೇಷವಾಗಿ ನೀವು ಅವರಿಗೆ ಜೇನುತುಪ್ಪದ ಅಭಿಷೇಕವನ್ನು ಕೂಡ ಮಾಡಿಸಬಹುದು. ಮತ್ತು ಇಲ್ಲಿ ನರಸಿಂಹದೇವರ ಪ್ರಾರ್ಥನೆಯನ್ನು ಕೂಡ ಮಾಡಬಹುದು. ಇದೆಲ್ಲದರಿಂದ ಯಾವ ರೀತಿಯಲ್ಲಿ ಎಷ್ಟು ಮಾಡಬೇಕು ಹೇಗೆ ಅನ್ನೋದನ್ನು ನಮ್ಮದಿಂದ ದಯವಿಟ್ಟು ಮಾರ್ಗದರ್ಶನವನ್ನು ತಗೊಂಡ್ರೆ 7.5 ಅನ್ನೋದು ದೊಡ್ಡ ಸಮಸ್ಯೆಯೇ ಅಲ್ಲ. ಅದರಿಂದ ನಾವು ಬಹಳ ದೊಡ್ಡದಾಗಿ ಮಾರ್ಪಟ್ಟು ಪವರ್ಫುಲ್ ಇಂಡಿವಿಜುವಲ್ ಅಂತ ಅನಿಸ್ಕೋಬಹುದು ಅನ್ನುವಂಥದ್ದು ನಮ್ಮ ಅನುಭವ ಸಿದ್ಧವಾದಂತಹ ಮಾತು. ಇನ್ನೊಮ್ಮೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಶ್ರೀ ಕೃಷ್ಣ ವಿಜಯತೆ.